ಹಾಯ್ ಫ್ರೆಂಡ್ಸ್, ಈ ದಿನ ನಾನು ಬಂದಿರೋದು ಶಿವಮೊಗ್ಗದ ಗಾಡಿಕೊಪ್ಪ ರೋಡಿಂದ ಮುಂದೆ ಇರುವಂತಹ ಒಂದು ಸೋಷಿಯಲ್ ಅರ್ಬೋರ್ ಎಂಬ ಪ್ಲೇಸಿಗೆ. ಏನಿದು ವಿಶೇಷ ಅಂತ ಅನ್ಕೊತಾ ಇದ್ದೀರಾ? ನಾವೆಲ್ಲ 2009ರಿಂದ 2012 ತನಕ ಓದಿರುವಂತಹ BCom ಫ್ರೆಂಡ್ಸ್ಗಳನ್ನ ಗೆಟ್ ಟುಗೆದರ್ ಅಂದರೆ ರಿಯೂನಿಯನ್ ಪಾರ್ಟಿಯನ್ನು ಅರೇಂಜ್ ಮಾಡಿದ್ವಿ. ಸೊ ಈ ಪಾರ್ಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂದ್ಕೊಂಡು ನಾನು ಈ ದಿನ ಬಂದಿದ್ದೆ. ನೋಡಿ, ಇದೇ ನಮ್ಮ ಕಾಲೇಜು. ಈ ಕಾಲೇಜಿನಿಂದ ನಾವು ಔಟ್ಪುಟ್ ಆಗಿ ದಶಕಗಳೇ ಕಳೆದಿತ್ತು. ನಾವು ಯಾರು ಒಬ್ರಿಗೊಬ್ರು ಮೀಟ್ ಆಗಿದ್ದೇ ಇಲ್ಲ. ಎಲ್ಲೋ ಒಂದೊಮ್ಮೆ ಯಾರ್ದಾದ್ರೂ ಮದುವೆ ಅಂದಾಗ ಮೀಟ್ ಆಗಿರಬಹುದು, ಅದು ಒಬ್ರು ಇಬ್ಬರು ಅಷ್ಟೇ. ಆದರೆ ಆ ಕಾಲೇಜಿನಲ್ಲಿ ಓದಿದಂತಹ ಎಲ್ಲ ಸ್ಟೂಡೆಂಟ್ಸು ಒಂದೇ ಕಡೆ ಈ ದಿನ ಸೇರ್ತಾ ಇರೋದು ನಿಜಕ್ಕೂ ತುಂಬ ಖುಷಿಯಾದ ವಿಷಯ. ಅದು ಅಲ್ಲದೆ ಫ್ಯಾಮಿಲಿ ಜೊತೆಗೆ ನಾವೆಲ್ಲರೂ ಬಂದಿದ್ದೀವಿ. ಆಗ ನಾವು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ಕಾಲೇಜಿಗೆ ಹೋಗ್ತಾ ಇದ್ವಿ. ಆದರೆ ಈ ದಿನ ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಹಾಗೆ ಎಲ್ಲರ ಜೊತೆಗೆ ಬಂದು ಒಂದು ಫ್ಯಾಮಿಲಿ ಫಂಕ್ಷನ್ ಥರ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ. ಇದಕ್ಕೆ ಒಬ್ಬರು ಆ್ಯಂಕರ್ನ ಸಹ ಅರೇಂಜ್ ಮಾಡಿದರು. ಯಾವುದೇ ಒಂದು ಫಂಕ್ಷನ್ ಆಗಬೇಕು ಅಂದರೆ ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತಗೊಂಡ್ರೆ ಮಾತ್ರ ಆ ಫಂಕ್ಷನ್ನು ನೀಟಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಫಂಕ್ಷನಿಗೂ ಹಾಗೆ ಗಿರೀಶ್ ಬಾಬು ಮತ್ತು ಪ್ರಫುಲ್ಲ ಅಂತ ಹೇಳಿ ನಮ್ಮ ಫ್ರೆಂಡ್ಸೇ ತುಂಬ ಇನಿಷಿಯೇಟಿವ್ ತಗೊಂಡು 1 ಮಂತಿಂದ ಪ್ಲ್ಯಾನ್ ಮಾಡಿ ಫೈನಲಿ ಇದು ಗೆಟ್ ಟುಗೆದರ್ ಪಾರ್ಟಿಯಾಗಿ ಕನ್ವರ್ಟ್ ಆಯಿತು. ನಾವು ತುಂಬ ವರ್ಷಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಎಲ್ಲ ಒಂದು ಕಡೆ ಸೇರಬೇಕು ಅಂತ. ಹಾಗೆ ಪೋಸ್ಟ್ಪೋನ್ ಆಗಿ ದಶಕಗಳು ಕಳೆದ ನಂತರ ನಾವೆಲ್ಲ ಬಂದು ಈಗ ಇಲ್ಲಿ ಕೂತ್ಕೊಂಡಿದ್ದೀವಿ. ಕೆಲಸ, ಮನೆ, ಸಂಸಾರ ಅನ್ನೋ ಜಂಜಾಟದಲ್ಲಿ ಇರುವಾಗ ಈ ಸಂದರ್ಭದಲ್ಲಿ ನಮಗೂ ರಿಲೀಫ್ ಬೇಕು ಅಂತ ಅನಿಸುತ್ತೆ ಅಲ್ವಾ? ಹೌದು, ನಾವು ಇವಾಗ ಇಲ್ಲಿ ಕೂತ್ಕೊಂಡು ಮಕ್ಕಳಂತೆ ಆಟ ಆಡ್ತಾ ಇದ್ದೀವಿ. ಆ ಆಟದಲ್ಲೂ ಸಹ ನಾವು ತುಂಬ ಮಜಾ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅಲ್ಲಿ ಚಿಲಿಪಿಲಿ ಅಂತ ಓಡಾಡ್ತಾ ಇರೋ ಸಣ್ಣ ಮಕ್ಕಳು, ಅದು ಸ್ನೇಹಿತರ ಮಕ್ಕಳು, ಅವರನ್ನು ನೋಡೋದು, ಅವರ ಜೊತೆ ಮಾತಾಡೋದು, ಅವರ ಸಂಸಾರದ ಗುಟ್ಟನ್ನು ತಿಳ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತಲ್ವಾ? ಈಗ ನೋಡಿ, ನಮ್ಮ ಬಾಯ್ಸಿಗೂ ಸಹ ಗೇಮ್ಸ್ ಇದೆ. ಹೀಗೆ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಹಾಗೆಯೇ ನಮ್ಮ ಸ್ನೇಹಿತರು ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ವಿಷಯಗಳನ್ನ ಕೇಳ್ತಾ ಇದ್ದಾಗ, ಲೆಕ್ಚರ್ ಆಗಿದ್ದರೆ, ಇನ್ನೊಬ್ಬರು ಟೀಚರ್ ಆಗಿದ್ದರೆ, ಇನ್ನೊಬ್ಬರು ಸ್ಕೂಲ್ ನಡೆಸ್ತಾ ಇದ್ದಾರೆ, ಇನ್ನೊಬ್ಬರು ಡ್ಯಾನ್ಸ್ ಕ್ಲಾಸ್ ಮಾಡ್ತಿದ್ದಾರೆ. ಹಾಗೆ ನಮ್ಮ ಬ್ಯಾಚಲ್ಲಿ ಒಬ್ಬಳು ಹೀರೋಯಿನ್ ಸಹ ಇದ್ದಾಳೆ. ಹಾಗೆಯೇ ಅವ್ರದ್ದೇ ಆದಂತಹ ಒಬ್ಬೊಬ್ಬರು ಹೌಸ್ ವೈಫು ತುಂಬ ಚೆನ್ನಾಗಿ ಅವ್ರದ್ದೇ ಆದಂತಹ ಜೀವನದಲ್ಲಿ ಅವರು ತಲ್ಲೀನರಾಗಿದ್ದಾರೆ. ಆ ಲೈಫ್ನ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನು ಅವರು ತುಂಬ ಕ್ಯೂಟಾಗಿ ಹೇಳ್ಕೊಳ್ಳುವಾಗ ನಿಜವಾಗ್ಲೂ ನಮ್ಮ ಸ್ನೇಹಿತರೊಂದಿಗೆ ನಾವು ಹೀಗೆ ಬೆರಿಬೇಕು ಅಂತ ಅನಿಸತ್ತೆ. ಬರೀ ಸಂಸಾರದ ಜೀವನದಲ್ಲಿ ಸಾಗರ ಅಂತ ಹೇಳಿ ಮುಳುಗಿ ಹೇಳೋದಕ್ಕಿಂತ ಈ ರೀತಿಯಾದ ಒಂದೊಂದು ಕ್ಷಣಗಳು ನಾವು ಕಳಿಬೇಕಾಗತ್ತೆ. ಎಷ್ಟೇ ಫಂಕ್ಷನ್ಗಳಿದ್ರೂ ಸ್ನೇಹಿತರೊಂದಿಗೆ ಸೇರಿ ನಾವು ಈ ರೀತಿ ಫಂಕ್ಷನ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ತುಂಬ ಕ್ಯೂಟಾಗಿರುತ್ತೆ. ನಾವು ಕಳೆದಂತಹ ಬಾಲ್ಯದ ಸ್ನೇಹಿತರೊಂದಿಗೆ ಮತ್ತೆ ನಮ್ಮ ಸಮಯ ಕಳೆಯೋದಿದೆಯಲ್ಲ, ನಿಜವಾಗ್ಲೂ ಅದನ್ನು ನಾವು ಮಿಸ್ ಮಾಡ್ಕೊಳ್ಲೇಬಾರ್ದು. ನಾವು ಆವಾಗ ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡೋದಕ್ಕೂ ಈಗ ನಾವು ದೊಡ್ಡವರಾದಾಗ ಈ ರೀತಿಯಾಗಿ ಎಂಜಾಯ್ಮೆಂಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿದ್ರೂ ಆ ಮುಗ್ಧ ಮನಸ್ಸಿಗೆ ಮತ್ತೆ ಮರಳಿ ಹೋಗ್ತೀವಿ. ಅಂತೂ ನಾವು ಕುಣಿತ ನಲಿತ ನಮ್ಮದೇ ಆದಂತಹ ಆಟ ಪಾಠ ಎಲ್ಲದೂ ಸಹ ಇಲ್ಲಿ ಇತ್ತು. ಯಾರು ಗೆದ್ದರು ಯಾರು ಸೋತರು ಅಂತ ಹೇಳಿ ನಾವೇ ಡಿಸ್ಕಷನ್ನು. ನಮ್ಮದೇ ಆದಂತಹ ಒಂದು ಪ್ರಪಂಚದಲ್ಲಿ ಆ 4 hours ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಹಾಗೆಯೇ ಈ ದಿನ ಕಾರ್ತಿಕ್ ಅಂತ ಹೇಳಿ ನಮ್ಮ ಇನ್ನೊಬ್ಬ ಸ್ನೇಹಿತಂದೆ ಬರ್ತಡೇ ಸಹ ಇತ್ತು. ಸೊ ಅವನ ಬರ್ತಡೇ ಪಾರ್ಟಿಯನ್ನು ಅಲ್ಲೇ ಆಚರಿಸಿ ಅವನು ನಮಗೆಲ್ರಿಗೂ ಫುಡ್ ಅರೇಂಜ್ಮೆಂಟ್ ಸಹ ಮಾಡಿದ್ದ. ಅದನ್ನೆಲ್ಲ ಸವಿದು ನಮ್ಮದೇ ಆದಂತಹ ಒಂದು ಸ್ಟೈಲಲ್ಲಿ ಆ ಪಾರ್ಟಿಗೆ ವಿರಾಮವನ್ನು ಕೊಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಸಹ ನಿಮ್ಮ ಸ್ನೇಹಿತರೊಂದಿಗೆ ಕಾಲ ಕಳೆಯೋ ಸಮಯ ಬಂದರೆ ದಯವಿಟ್ಟು ಅದನ್ನು ಮಿಸ್ ಮಾಡ್ಕೊಳ್ದೇ ಹೋಗಿ ಆ ಟೈಮನ್ನು ಸ್ಪೆಂಡ್ ಮಾಡಿ, ಆ ಮೂಮೆಂಟನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.